ಸುಮಾರು ವರ್ಷಗಳ ಕಾಲ ಆರ್ಗ್ಯುಮೆಂಟ್ಸ್ ಗಳು ನಡೀತು, ಹೌದು ಟ್ರಯಲ್ಸ್ ನಡೀತು. ಹೌದು. ಇವತ್ತಿನ ತೀರ್ಪಿನ ಬಗ್ಗೆ ಹೇಳಿ ಸರ್. ಇವತ್ತಿನ ತೀರ್ಪು ಒಂದು ಐತಿಹಾಸಿಕ ತೀರ್ಪು. ನಮಗೆಲ್ಲ ಗೊತ್ತಿದೆ, 15/6/2016 ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ್ರ ಒಂದು ಭೀಕರ ಕೊಲೆ ಅವರದ್ದೇ ಆದ ಉದಯ್ ಜಿಮ್ ಅಲ್ಲಿ ಜರುಗುತ್ತೆ. ಆ ನಂತರ ಧಾರವಾಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಈ ಕೇಸಿನ 1ನೇ ಆರೋಪಿ ಬಸವರಾಜ್ ಮುತ್ತಕಿ ಮತ್ತೆ 5 ಜನರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಆಕ್ಚುಲಿ ಅವರೆಲ್ಲ ಅಲ್ಲಿ ಹಂತಕರು A7 to 14. ಅದು ಯಾರ ಪರವಾಗಿ ಅಂದ್ರೆ A15 ವಿನಯ್ ಕುಲಕರ್ಣಿ ಅವರು ಹೇಳಿ ಈ ಕೊಲೆಯನ್ನ ಮಾಡಿಸಿದಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂತು. ಸಿಬಿಐ ಇನ್ವೆಸ್ಟಿಗೇಷನ್ ಅಲ್ಲಿ ರಾಕೇಶ್ ರಂಜನ್ ಅವರು ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ರು. ಥಾಮಸ್ ಜಾನ್ ಅವರ IPS ಇವರ ನೇತೃತ್ವದಲ್ಲಿ ಅವರೆಲ್ಲ ಟೀಮ್, ಸಮೀಲ್ಲಾ, ಅದೇ ರೀತಿ ಎಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ಒಂದು ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ